ಅಮ್ಮ, ಒಬ್ರು ಕಸ್ಟಮರ್ ಬಂದವ್ರೆ, ಅವ್ರಿಗೆ ಫೇಶಿಯಲ್ ಮಾಡ್ಬೇಕಂತೆ. ಮಾಡ್ತೀನಿ, ನೀನು ಇಲ್ಲೇ ಇರು ಹಂಗ. ಹಂಗೇನೆ ಹೇರ್ ಕಟ್ ಮಾಡಿಸ್ಕೋಬೇಕಂತೆ. ನಾನು ಮಾಡ್ತೀನಿ. ಇಲ್ಲೇ ಇರ್ತೀಯ, ಮನೆ ಹತ್ರ ಹೋಗ್ತೀಯ? ಇಲ್ಲೇ ಇರ್ತೀನಿ ಬಿಡಮ್ಮಯ್ಯ, ಹೋಗಿ ಮಾಡೋದು ನೀನು. ಹಂಗೇನೆ ನನಗೂ ಹೇಳ್ಕೊಡಿ ಅದನ್ನ ಎಲ್ಲನ, ಏನೇನ್ ಮಾಡೋದು ಎಲ್ಲನ. ನೀನು ಇಲ್ಲೇ ಇದ್ದಾಗ ನೀನು ಮದ್ವೆಗೆ ಅದಕ್ಕೆ ಇದಕ್ಕೆ ಸೀಮಂತಕ್ಕೆ ನಾಮಕರಣಕ್ಕೆ ಅಂತಾನ ಮೇಕಪ್ ಮಾಡಕ್ ಹೋಗ್ತಿರ್ತೀಯಲ್ಲ, ಆವಾಗ ಯಾರನ್ನ ಬಂದಾಗ ಹೆಣ್ಮಕ್ಳು ನಾನೇ ಮಾಡ್ತೀನಿ ಅವ್ರಿಗೆ ಮೇಕಪ್ ಎಲ್ಲನ. ನೀನ್ ಮಾಡ್ತೀಯ? ಅಮ್ಮ, ಸುಮ್ನಿರು, ನಿನ್ ಕೈಲಿ ಎಲ್ಲಿ ಮಾಡಕ್ಕಾಗುತ್ತೆ? ಆಮೇಲೆ ಎಲ್ಲಾನ ಕೆಟ್ಟ ಸಿಕ್ಕಿಯ ಬರೋ ಕಸ್ಟಮರನು ಬರಲ್ಲ ಆಮೇಲೆ. ಸುಮ್ನಿರಿ, ಅದೇನು ಅಕ್ಕ ಕಡಿ ಇವು ದಾರ ಇರ್ತಾವಲ್ಲ, ಅವ್ನು ತಗೊಂಡು ಕೂದಲು ಕಟ್ ಮಾಡೋದು, ಆಮೇಲೆ ಯಾಕೆ ಕ್ರೀಮು ಅದು ಇದು ಹಚ್ಚಿ ಮಕನೆಲ್ಲ ಬೆಳ್ಳು ಮಾಡೋದು, ಕೂದಲನ್ನ ಹಿಂಗೆ ಕೈಗೆ ಹಿಂಗಂದು ಮಿಷಿನ್ ಹಿಡ್ದು ಗಾಳಿ ಹಿಡ್ದು ಹಿಂಗೆ ಕಟ್ ಮಾಡೋದು ಕತ್ರೆಗೆ, ಅದೆಲ್ಲ ನಾನು ನೋಡಿದೀನಿ ಮಸ್ತಾಗಿ. ಏನೋ ನಿನ್ನಂಗೆ ಬಂದಿಟ್ಟು ಚೆನ್ನಾಗಿ ಮಾಡಕ್ ಬರಲ್ಲ ಅಷ್ಟೇನಿ. ಚೆನ್ನಾಗಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡು, ನಾನು ಕಲ್ತ್ಕೊಂಡು ಮಾಡ್ಬಿಡ್ತೀನಿ. ಇಬ್ರು ಅವಾಗ ಮೇಕಪ್ ಎಂಥದ್ದು ಅಂತಾರಲ್ಲ, ಆರ್ಟಿಸ್ಟ್. ಅದಾಗ್ಬೋದು. ನಾನು ಮೇಕಪ್ ಆರ್ಟಿಸ್ಟ್, ನೀನ್ ಆಗ್ತೀಯ. ಆದ್ರೆ ಆಮೇಲೆ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಸುಮ್ಮನೆ ನಿಂತ್ಕೊ ಇಲ್ಲಿ. ಅಲ್ಲ, ಈ ವಯಸ್ಸಾದ್ರೆ ನಾನೇನ್ ಮೇಕಪ್ ಕಲಿಬಾರ್ದ? ನನಗೂ ಇಂಗ್ಲಿಷ್ ಓದಕ್ ಬರೆಯಕ್ ಬರುತ್ತೆ. ನಾನು ಇಂಗ್ಲಿಷ್ನಾಗೆ ಮಾತಾಡ್ತೀನಿ. ನನ್ನ ಮಗಳಿಗೆ ಬುದ್ಧಿನೇ ಇಲ್ಲ. ನನಗೂ ಹೇಳ್ಕೊಟ್ರೆ ಅವಳು ಇಲ್ದೇ ಇದ್ದಾಗ ನಾನು ಮಾಡ್ಬೋದಪ್ಪ, ಯಾಕಾದ್ರೂ ಬಂದ್ರಿ. ಅಲ್ವಾ? ನನಗೆ ಹೇಳ್ಕೊಟ್ರೇನು ಇದಾಗ್ತಾಳೆ, ನಮ್ಮಂಗ ಆಡ್ತಾಳೆ. ಏನ್ ಮಾಡೋದು ಬಿಡು. ನಾನು ಕಲ್ತೇ ಕಲಿತೀನಿ ಒಂದಲ್ಲ ಒಂದ್ ದಿವಸ. ಅವಾಗ ನನ್ನ ಮಗಳೇ ನನ್ನ ಮೆಚ್ಕೋಬೇಕು. ನೀನ್ ಚೆನ್ನಾಗಿ ಮೇಕಪ್ ಮಾಡ್ತೀಯ ಕಣಮ್ಮ, ಮಾಡು ಅಂತಾನ. ನಿಧಾನಕ್ಕೆ ನಡಿಯಮ್ಮ ದಿವ್ಯಾ, ನಿಧಾನಕ್ಕೆ ನಡಿ. ಸರಿ ಆತಮ್ಮ, ನಡೀತೀನಿ ನಡಿ, ಏನು ಪರವಾಗಿಲ್ಲ. ನಿಧಾನಕ್ಕೆ. ದಿವ್ಯಾ, ದಿವ್ಯಾ, ಏನೇ ಕುಂಡ್ಕೊಂಡು ನಡ್ಕೊ ಬರ್ತಾ ಇದ್ಯಾ? ಈಗೇನು ವೀಲ್ ಚೇರ್ ಏನು ಬೇಕಾಗಿಲ್ವಾ? ನಡಿಬೋದು ಈಗ? ಒಬ್ಳೇನೆ? ಹೌದಾ ಆಂಟಿ, ನಡಿಬೋದು ಈಗ. ಅದೇ ಒಂದ್ ಸ್ವಲ್ಪ ಇನ್ನು ನೋವೈತೆ, ಅದೇ ಜಾಸ್ತಿ ಭಾರ ಬಿಡಂಗಿಲ್ಲ ಒಂದೇ ಕಡೆಗೆ. ನಡಿಬೋದು ಅಂತ ಹೇಳವ್ರೆ. ಅದಕ್ಕೆ ಒಂದ್ ಸ್ಟಿಕ್ ಹಿಡ್ಕೊಂಡು ನಡ್ಕೊಂಡು ಹೋಗಮ್ಮ ಅಂತಂದ್ರು. ನಾನೇನು ಬೇಡ ಸರ್, ನಾನೇ ಪ್ರಯತ್ನ ಮಾಡಿ ಹಂಗೆ ನಡೆಯಕ್ಕೆ ಟ್ರೈ ಮಾಡ್ತೀನಿ ಅಂದೆ. ಸರಿ ಆಯ್ತು, ಹಂಗೆ ಮಾಡು ಹುಷಾರು ಅಂತ ಹೇಳಿದ್ದಾರೆ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದು 15 ದಿವಸ ಇಲ್ಲ ಒಂದು ವಾರದೊಳಗಡೆ ಚೆನ್ನಾಗಾಗುತ್ತೆ ಕಾಲು ಅಂತ ಬೇರೆ ಡಾಕ್ಟರ್ ಹೇಳಿದ್ದಾರೆ. ಇವತ್ತು ಚೆಕಪ್ ಮಾಡಿಸ್ಕೊಂಬರಕ್ ಹೋಗಿದ್ವಿ. ಹೆಂಗ ಬಿಡಮ್ಮ, ದೇವ್ರ ದೊಡ್ಡನು, ಜಲ್ದು ಕಾಲು ನೋವು ವಾಸಿ ಆತಲ್ಲ. ಪಾಪ ಇನ್ನೊಂದ್ಸಲ ಹುಷಾರು, ಹಂಗೆಲ್ಲ ಓಡಾಡ್ಬೇಕಾದ್ರೆ. ಹೋಗ್ಲಿ ಬಿಡ ಜಯಮ್ಮ, ಏನ್ ಮಾಡೋದು. ಆದ್ರೆ ನೀವು ಚೆನ್ನಾಗಿದ್ದೀರಾ ಜೈಲಿಂದ ಬಂದ್ಮೇಲೆ? ಚೆನ್ನಾಗಿದ್ದೀವಿ. ಏನ್ ಮಾಡೋದು, ಈ ಊರಾಗೆ ನಾವೇನೋ ಮಾಡಬಾರ್ದು ತಪ್ಪು ಮಾಡಿದೀವಿ, ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿದೀವೇನೋ ಅಮ್ಮಂಗೆ ನೋಡ್ತಾರೆ ಜನಗಳು. ಒಂಥರ ನೋಡ್ತಾರೆ. ಎಲ್ಗಾನ ನೀರು ಹಿಡಿಯಕ್ಕೆ ಹೋದ್ರೆ, ಇಲ್ಲ ಅಲ್ಲೆಲ್ಲಾದ್ರೂ ಸೊಸೈಟಿ ತಕ್ಕ ಹೋದ್ರೆ, ಅಂಗಡಿ ತಕ್ಕ ಹೋದ್ರೆ ಎಲ್ಲ ನಾನು ಜಯಮ್ಮ ಯಾವಾಗ ಬಂದೆ ಜೈಲಿಂದನ ಅಂತ ಕೇಳ್ತಾರೆ. ನಾನೇನು ಯಾವ್ದೋ ಟ್ರಿಪ್ ಹೋಗಿ ಬಂದಿದ್ದೀನಿ ಅಮ್ಮಂಗೆ ಕೇಳ್ತಾರೆ ಹೆಂಗಸ್ರುಗಳು. ಆಡ್ಕೆಮ್ಮ ಕಾಯ್ತಿರ್ತಾವ ನಮ್ಮೂರವು ದರಿದ್ರತಾವ. ಏನ್ ಮಾಡೋದು, ಅದಕ್ಕೆ ಎಲ್ಗೂ ಹೋಗಕ್ಕೆ ಮನ್ಸಿಲ್ಲ. ಹೋಗ್ಲಿ ಬಿಡಿ ಆಂಟಿ, ನಮ್ಮನ್ನು ಹಂಗೆ ಆಡ್ಕೊಂತಾರೆ. ಏನ್ ಮಾಡೋದು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗುತ್ತಾ? ಹೋಗ್ತಾ ಇರ್ಬೇಕು ಅಷ್ಟೇನೆ. ಅದು ಸರಿನೇ ಕಣೆ ದಿವ್ಯಾ. ಹೆಂಗಾದ್ರೂ ಮಾಡಿ ನಂದಿನಿಗೆ ಲಸ್ಮಾಕ್ ಹೋಗಿ, ಆಮೇಲೆ ಯಾರ್ಯಾರು ನಮ್ಗೆ ಏನೇನು ತೊಂದರೆ ಕೊಟ್ಟವ್ರೋ ಅವ್ರಿಗೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನಂತೂ ಸುಮ್ಮನೆ ಬಿಡಲ್ಲ ಅವ್ರನ್ನ. ಅಯ್ಯೋ ಬಿಡೇ ಜಯಮ್ಮ, ಸುಮ್ಮನೆ ಬುದ್ಧಿ ಕಲಿಸ್ತೀನಿ, ಅದ್ ಕಲಿಸ್ತೀನಿ ಇದ್ ಕಲಿಸ್ತೀನಿ ಅಂತ ಏನೇ ಮಾಡಕ್ ಹೋಗಿ ತಿರ್ಗಾ ಸಿಗಾಕೊಂಡಿಯ. ಪಾಪ ನನ್ನ ಮಗಳು ಕಾಲಿಂಗ್ ಆಯ್ತು ಅಂತಾನ ನೀನು ಆನಂದಿನಿಗೂ ಮತ್ತೆ ಚಂದ್ರಗುನು ಜೈಲಿಗೆ ಕಳಿಸ್ಬೇಕು ಅಂತ ಏನೇನೋ ಮಾಡಕ್ ಹೋಗಿ ನೀವೇ ಸಿಗಾಕೊಂಡಂಗಾಯ್ತು. ನನ್ಗಂತೂ ಬೇಜಾರಾಯ್ತು. ಹೆಂಗೋ ಸದ್ಯ ಬೇಲ್ ಸಿಕ್ತಲ್ಲ. ನಾನ್ ಸುಮ್ಮನೆ ಬಿಡಲ್ಲ. ನನ್ನ ಗಂಟೆಗೆ ಬಂದ ನಾನು ಬುದ್ಧಿ ಕಲಿಸಿ ಸುಮ್ಮನೆ ಬಿಡಲ್ಲ ಕಣೆ ಚಂದ್ರಮ್ಮ. ನಮಸ್ಕಾರ ದಿವ್ಯಾ ಮೇಡಮ್. ಏನು ಒಂದು ಕಾಲು ಹಿಂಗೆ? ಮದನ್, ಸುಮ್ಮನೆ ಹೋಗತ್ ಕಲ್ತ್ಕ. ನೀನು ನನ್ನ ತಂಟೆಗೆ ಬರಬೇಡ. ನನ್ನ ಕಾಲು ಹೆಂಗಾದ್ರೂ ಇರುತ್ತೆ. ನೀ ಅದನ್ನ ಕಟ್ಕೊಂಡು ನಿನಗೇನಾಗಬೇಕಾಗೈತೆ? ಎಲ್ಲಿಗೋ ಹೊರಟಿದ್ಯಾ? ಸುಮ್ಮನೆ ಹೋಗು. ಎಲ್ಲಿ ಆ ರಂಭ ಅನ್ನೋಳು ನೀನು ಮದುವೆ ಆಗಿದ್ದಲ್ಲ, ಎಲ್ಲ ಕಾಣಿಸ್ತಾ ಇಲ್ಲ. ಏನೋ ಊರ್ ಬಿಟ್ಟು ಹೋದ್ಲಾ? ನಿನ್ ಕಾಟ ಸಹಿಸ್ಕೊಂಬಕ್ಕಾಗ್ದೇನೆ. ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತಾನ. ಅವಳು ಓಡೋಗ್ತಾಳೆ ಇವನ್ನ ಬಿಟ್ಟು ಅಂತಾನ. ನಿನ್ ಜೊತೆ ಯಾವಳು ಸಂಸಾರ ಮಾಡಲ್ಲ ಅಂತ ಗೊತ್ತು ಕಣೋ. ಹಲೋ, ಯಾರಿಗೆ ಹೇಳ್ತಾ ಇದ್ಯಾ? ನನ್ನ ಹೆಂಡತಿ ಕೆಲ್ಸಕ್ಕೆ ಸೇರಿದಾಳೆ ಗೊತ್ತಾ? 25,000 ರೂಪಾಯಿ ಸಂಬಳ. ಅವಳೇ ದುಡ್ದು ನನ್ನ ಸಾಕ್ತಿದ್ದಾಳೆ. ಆಮೇಲೆ ನನ್ನ ತಂಗಿಗೂ ಒಂದು ಒಳ್ಳೆ ಹುಡುಗನ ಹುಡುಕಿದಾಳೆ. ಅವಳೇನೆ ಮದುವೆನೂ ಮಾಡ್ತಾಳೆ ಗೊತ್ತಾ? ನನ್ನ ತಮ್ಮಗೊಬ್ಬನಿಗೆ ಹುಡುಗಿ ಹುಡುಕ್ತಾ ಇದ್ದೀವಿ. ಏನು ಆ ರಂಬನ್ಗೆ ಕೆಲಸ ಸಿಕ್ತಾ? ನಿಜಾನ ನೀನು ಹೇಳ್ತಾ ಇರೋದು?
ಹೌದು ಮತ್ತೆ ಅವಳೇ ದುಡ್ಡು ನಮ್ಮನ್ನ ಸಾಕ್ತಾ ಇದ್ದಾಳೆ ಗೊತ್ತಾ. ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಆರಾಮಾಗಿ ಮನೇಲೇ ಇದ್ದೀನಿ. ಅವಳೇ ನಮ್ಮನ್ನ ನೋಡ್ಕೊಂತಾ ಇದ್ದಾಳೆ. ನನ್ನ ತಮ್ಮಗೂ ಕೆಲ್ಸಕ್ಕೆ ಕೊಡಿಸ್ತೀನಿ ಅಂತ ಹೇಳಿದಾಳೆ ಗೊತ್ತಾ. ಈಗ ಆನ್ಲೈನ್ ಬೆಟ್ಟಿಂಗು ಚೆನ್ನಾಗಿ ಕೆಲಸ ಮಾಡ್ತಿದೆ. ಸಾಲ ಎಲ್ಲ ತೀರಿಸ್ಕೊಂಡು ಈಗ ತಿಂಗಳಿಗೆ ನಾನು ಒಂದು 50,000 ರೂಪಾಯಿ ದುಡಿತಾ ಇದ್ದೀನಿ ಮನೇಲೇ ಕುತ್ಕೊಂಡು. ಗೊತ್ತಾ. ಅವಾಗ ನಾನು ಮನೇಲೇ ಕುತ್ಕೊಂಡು ದುಡಿತೀನಿ ಅಂದಿದ್ಕೆ ತಾನೇ ನನ್ನ ಮದುವೆ ಆಗಿದ್ದು. ಆಮೇಲೆ ಎಲ್ಲ ಲಾಸ್ ಆಯ್ತು, ಸಾಲ ಮಾಡ್ಕೊಂಡೆ ಅಂತ ತಾನೇ ನನ್ನ ಮನೆಯಿಂದ ಆಚೆ ಓಡಿಸಿದ್ದು. ಈಗ ನೋಡು ಅದೃಷ್ಟ ಬದಲಾಗಿದೆ ನಂದು. ನನ್ನ ಹೆಂಡತಿದು ಬದಲಾಗಿದೆ. ನಾನು ಬಿಟ್ಟೋದವಳು ನೀನೇ, ನಿಂದೆ ಅದೃಷ್ಟ ಖರಾಬಾಗಿದೆ. ಪಾಪ ಕುಂಡ್ಕೊಂಡು ನಡೀತಾ ಇದ್ಯಾ. ಇಷ್ಟೊಂದು ಹಾಳಾಗಬಾರ್ದಾಗಿತ್ತು ನಿನ್ನ ಜೀವನ ದಿವ್ಯಾ. ಏಯ್ ಮದನ್, ನಿನಗೆ ಬೆಟ್ಟಿಂಗು ಅದು ಇದು ಅಂತ ಹೇಳಿ ಹಾಡಕ್ ಹೋಗು. ಇವಾಗ್ಲೂ ಲಾಸ್ ಮಾಡ್ಕೊಂಡು ಈಗ ದುಡಿತಾ ಇರಲ್ಲ ನಿನ್ನ ಹೆಂಡತಿ. ಆ ಕೆಲಸನ ಬಿಟ್ಟು ಅವಳು ನಿನ್ನನ್ನು ಬಿಟ್ಟು ಇನ್ನೊಬ್ಬನ ಯಾವನ್ನಾದ್ರೂ ಕಟ್ಕೊಂಡು ಓಡೋಗ್ತಾಳೆ. ನಾನಾದ್ರೂ ನಿನ್ನ ಮನೆಗೆ ಇಕ್ಕೊಂಡು ನೋಡ್ಕೊಂತಿದ್ದೆ, ಸಾಲನಾದ್ರೂ ತೀರ್ಸಿದ್ದೆ. ಆದ್ರೆ ಅವಳು ಹಂಗ್ ಮಾಡಲ್ಲ. ಅವಳು ಚಿಣಿಮಿಣಿ ಹಂಗೆ ಅವಳು. ನಿನ್ನ ಹತ್ರ ದುಡ್ಡಿರೋ ತಕ ಇರ್ತಾಳೆ, ಆಮೇಲೆ ಪುರ್ರಂತ ಆಹಾರ ಹೋಗ್ತಾಳೆ ಅವಳು. ನಿನ್ನ ಹತ್ರ ದುಡ್ಡು ನೋಡಿ ಬಂದಿದ್ದಾಳೆ ಅಷ್ಟೇ, ದುಡ್ಡಿನ ಆಸೆಗೆ. ದುಡ್ಡು ತೋರಿಸಿದ್ಯಾ, ಮದ್ವೆ ಆಗವಳೆ. ಈಗ ಏನಾದ್ರೂ ಲಾಸ್ ಆಗ್ಲಿ ನಿನಗೆ, ಅವಾಗ ಗೊತ್ತಾಗುತ್ತೆ ಅವಳು ನಿನ್ ಜೊತೆಗೆ ಇರ್ತಾಳೋ ಇಲ್ವೋ ಅಂತನ. ಅಯ್ಯೋ ಅದೆಲ್ಲ ಯಾಕೆ ನಡೆಯೋದಿವ, ಸುಮ್ನ. ನಡಿ, ನಿನ್ ಮೊದ್ಲೇ ಕಾಲಾಗಲ್ಲ, ಎಷ್ಟೊತ್ತಂತ ನಿಂತ್ಕೊಂಡಿರ್ತೀಯ. ಏ ಮದನ್, ನಿನ್ಗೇನ್ ಗೊತ್ತಾಗಲ್ವೇನಪ್ಪ, ಸುಮ್ನೆ ಹೋಗು. ನೀನು ಇವಳು ಡೈವರ್ಸ್ ಆದ್ಮೇಲೆ ನಿನ್ಗೂ ಇವಳಿಗೆ ಯಾವ ಸಂಬಂಧನೂ ಇಲ್ಲ. ನೀನು ಸುಮ್ಮನೆ ಮುಚ್ಕೊಂಡು ಹೋಗ್ತಾ ಇರು. ನೀನು ಹೆಂಗಾದ್ರೂ ಇರು, ಯಾರ ಜೊತೆಗಾದ್ರೂ ಇರು, ಎಷ್ಟಾದ್ರೂ ದುಡಿ, ಅದನ್ನ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ. ನಡಿಯ ಮದುವೆ ನೀನು. ಸರಿ ಆಯ್ತು, ಬಾರಮ್ಮ. ಓ ಪೂರ್ ಪೀಪಲ್. ಏನು ಮದನ್, ಅದೇನೋ ಇದು ಆನ್ಲೈನ್ ದುಡಿಯೋದು ಅಂತ ಹೇಳ್ತಿದ್ದಲ್ಲ, ಏನು ಅದು? ಏನಿಲ್ಲ ಆಂಟಿ, ಆನ್ಲೈನಲ್ಲೇ ನಾನು ದುಡಿಯೋದು ಕಲ್ತಿದ್ದೀನಿ ಗೊತ್ತಾ. ಹೌದಾ, ಹೆಂಗೋ ಅದು? ಎಷ್ಟು ಬರುತ್ತೆ ನಿನಗೆ ಇವಾಗ? ಅಯ್ಯೋ ಆಂಟಿ, ಸಾವಿರಾರು ದುಡಿತಾರೆ, ಲಕ್ಷ ದುಡಿತಾರೆ. ನಾನು ಅವಾಗ 2 ಲಕ್ಷದವರೆಗೂ ದುಡಿತಾ ಇದ್ದೆ ತಿಂಗಳ. ನಮ್ಮ ಮನೇಲೆ ಕೂತ್ಕೊಂಡು ಆನ್ಲೈನಲ್ಲೇನೆ. ಅದಕ್ಕೆ ತಾನೇ ದಿವ್ಯಾ ನನ್ನ ಮದುವೆ ಆಗಿದ್ದು. ಅದೇ ಮಧ್ಯದಲ್ಲಿ ಸ್ವಲ್ಪ ಲಾಸ್ ಆಯಿತು ಅಂತ ಇವಳು ನನ್ನ ಕೇವಲವಾಗಿ ನೋಡಿದ್ಲು. ಅದಕ್ಕೆ ನಾನೇನೆ ಬಿಟ್ಟು ನಮ್ಮಮ್ಮ, ನನ್ನ ತಂಗಿ, ತಮ್ಮನ ಜೊತೆ ಹೋದೆ. ಹೆಂಗೋ ರಂಬಾನು ಮದುವೆ ಆದ್ಲು. ಈಗ ನನಗೆ ಅದೃಷ್ಟನೂ ಬಂದೈತಿ. ಈಗ ತಿಂಗಳಿಗೆ 50,000 ದುಡ್ಡು ನೋಡ್ತಾ ಇದ್ದೀನಿ ಆನ್ಲೈನಲ್ಲೇನೆ. ಗೊತ್ತಾ. ಹೌದೇನು, ನನಗೂ ಹೇಳ್ಕೊಡ್ತೀನೋ ಅದು ಹೆಂಗೆ ಅಂತನ? ನಾನು ನಿನ್ ತರಾನೇ 50,000 ಲಕ್ಷ ದುಡಿಬೇಕು. ಹೌದಾ ಆಂಟಿ, ಸರಿ ಆಯ್ತು, ನಮ್ಮ ಮನೆ ಹತ್ರ ಬನ್ನಿ, ಹೇಳ್ಕೊಡ್ತೀನಿ ಹೆಂಗೆ ಅಂತನ. ಆದರೆ ನಿಮ್ಮ ಹತ್ರ ಒಂದು ಮಿನಿಮಮ್ ಅಂದ್ರೂ ಒಂದು 50,000 ಕ್ಯಾಶ್ ಅಕೌಂಟ್ನಾಗ ಇರಬೇಕು. ಅವಾಗ ನೀವು ಆಟ ಆಡ್ಬೋದು, ಅಥವಾ ಇದೆಲ್ಲ ಆನ್ಲೈನಲ್ಲಿ ಹಾಕೋದು, ಬೆಟ್ಟಿಂಗ್ ಮಾಡೋದು ಅದೆಲ್ಲ ಮಾಡ್ಬೋದು. ಅದೆಲ್ಲ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಿಜನೇನು ನೀನು ಹೇಳ್ತಾ ಇರೋದು? ಅಥವಾ ಏನಾದ್ರೂ ದುಡ್ಡು ಹೋಗ್ಬಿಟ್ರೆ ಏನ್ ಮಾಡೋದು? ನೀನು ಅವಾಗ ಯಾವಾಗಲೂ ಬರ್ಬೋದಾಗಿದ್ದಲ್ಲ, ಅದ್ಯಾಕೆ ಆನ್ಲೈನ್ ಅದು ಇದು ಅಂತನ? ಹಂಗೆಲ್ಲ ಏನಾನ ಆದ್ರೆ ನನಗೆ? ಅಯ್ಯೋ ಅದಕ್ಕೆಲ್ಲ ಎದ್ರಿಕೊಂಡ್ರೆ ಆಗುತ್ತಾ ಆಂಟಿ? ಒಂದ್ಸರಿ ಬಂದರೆ ಇನ್ನೊಂದ್ಸರಿ ಡಬ್ಬಲ್ ಬರುತ್ತೆ. ಈಗ ನಾನೆಲ್ಲನ ಡಬಲ್ ದುಡಿತೀನಿ. ಈಗ 50,000 ದುಡಿತಾ ಇದ್ದೇನೆ, ಮುಂದಿನ ತಿಂಗಳು 1 ಲಕ್ಷ ತಂತೀನಿ, ಆಚೆ ತಿಂಗಳು 2 ಲಕ್ಷ, ಹಂಗಾದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ ಯಾವಾಗ ಹೆಂಗೆ ಅಂತ. ಒಟ್ಟಿನಲ್ಲಿ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ, ರಿಸ್ಕ್ ತಗೊಂಡು ಆಡಿದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದು. ಹೌದೇನೋ? ಹಂಗಾದ್ರೆ ಅದಕ್ಕೆ ಕಂಪ್ಯೂಟರ್ ಬೇಕಾ, ಏನು ಮೊಬೈಲಾಗೆ ಮಾಡ್ಬೋದು ಅವೆಲ್ಲನ? ಮೊಬೈಲಲ್ಲಾದರೂ ಮಾಡ್ಬೋದು, ಕಂಪ್ಯೂಟರ್ಗಾದ್ರೂ ಮಾಡ್ಬೋದು, ಯಾವ್ದ್ರ ಬೇಕಾದರೂ ಮಾಡ್ಬೋದು. ಮೊಬೈಲ್ ತಗೊಂಡು ನಮ್ಮ ಮನೆ ಹತ್ರ ಬನ್ನಿ, ಹೇಳ್ಕೊಡ್ತೀನಿ. ಸರಿ ಬರಲಾ? ಸರಿ ಸರಿ, ನಾನು ಬರ್ತೀನಿ, ನನಗೂ ಹೇಳ್ಕೊಡಿವಂತೆ. ಇನ್ನು ಹೇಳ್ತಾ ಇರೋದು ನಿಜನಾ? ಅಷ್ಟೊಂದು ದುಡಿಬೋದಾ ಲಕ್ಷಗಟ್ಲೆ? ಏನೋ ಅಮ್ಮ, ನೋಡೋಣ ಏನು ಮಾಡೋದು. ಈಗಲೇ ಹೋಗಿ ನಮ್ಮ ಮನೆ ಹತ್ರ ಮೊಬೈಲ್ ಐತೆ, ಮೊಬೈಲ್ ತಗೊಂಡು ಇವನೆಲ್ಲ ಹೋದಲ್ವೇ, ಯಾವಾಗ ಬರ್ತಾನೆ ಅಂತ ಕೇಳಬೇಕಾಯ್ತು ಕಣ. ಬಿಡು, ಸಾಯಂಕಾಲ ಬರ್ತಾನೇನೋ, ಅವಾಗ ಮನೆ ಹತ್ರನೇ ಹೋಗಿ ಕೇಳೋಣ ಹೆಂಗಾಡೋದು ಏನು ಎತ್ತ ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.